ಭಾದ್ರಪದ ಶುಕ್ಲ ಚತುರ್ಥಿ ದಿನದಂದು ಶ್ರೀ ಗಣಪತಿ ದೇವರು ಭಕ್ತರಿಂದ ಅನೇಕ ಮೋದಕ, ಲಡ್ಡು, ಪಾಯಸ ಹಾಗೂ ವಿಭಿನ್ನ ಸಿಹಿ ತಿಂಡಿಗಳನ್ನು ಸೇವಿಸಿದರು. ವಿನಾಯಕನಿಗೆ ಸಿಹಿ ಆಹಾರಗಳ ಮೇಲೆ ಅಪಾರ ಪ್ರೀತಿ. ಹೀಗಾಗಿ ಅವನು ತುಂಬಾ ಸಂತೋಷದಿಂದ ಊಟ ಮಾಡಿದ. ಊಟ ಮುಗಿದ ನಂತರ ಗಣೇಶನು ತನ್ನ ವಾಹನವಾದ ಮೂಷಿಕ ಇಲಿ ಮೇಲೆ ಕೂತು ಹಿಂತಿರುಗಲು ಪ್ರಾರಂಭಿಸಿದ. ತಿಂದ ಸಿಹಿ ತಿಂಡಿಗಳಿಂದ ಅವನ ದೊಡ್ಡ ಹೊಟ್ಟೆ ತೂಗುತ್ತಾ ಸಾಗುತ್ತಿತ್ತು. ಅದೇ ಸಮಯದಲ್ಲಿ ಆಕಾಶದಲ್ಲಿ ಪ್ರಕಾಶಮಾನವಾಗಿ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಚಂದ್ರದೇವರು ಗಣೇಶನ ರೂಪವನ್ನು ನೋಡಿ ನಗಲು ಶುರು ಮಾಡಿದರು. ದೊಡ್ಡ ಹೊಟ್ಟೆ, ಚಿಕ್ಕ ವಾಹನ, ನಿಧಾನವಾದ ಚಲನೆ ಇವೆಲ್ಲವನ್ನೂ ನೋಡಿ ಚಂದ್ರನು ವ್ಯಂಗ್ಯವಾಗಿ ನಕ್ಕನು. ಅವಮಾನವನ್ನು ಕೇಳಿದ ಗಣೇಶನು ನಿಂತು ಕೋಪದಿಂದ ಚಂದ್ರನತ್ತ ನೋಡಿ ಹೀಗೆಂದನು. ಓ ಚಂದ್ರ, ನಿನ್ನ ಸೌಂದರ್ಯ ಮತ್ತು ತೇಜಸ್ಸಿನಿಂದ ಅಹಂಕಾರ ತುಂಬಿಕೊಂಡಿದ್ದಿ. ಅದಕ್ಕಾಗಿ ನೀನು ಇತರರನ್ನು ತಿರಸ್ಕರಿಸುತ್ತಿದ್ದಿ. ಇದಕ್ಕಾಗಿಯೇ ನಾನು ನಿನ್ನನ್ನು ಶಪಿಸುತ್ತೇನೆ. ಇಂದಿನ ದಿನ ಯಾರೇ ನಿನ್ನನ್ನು ನೋಡುತ್ತಾರೋ ಅವರು ಸುಳ್ಳು ಆರೋಪ, ನಿಂದನೆ ಮತ್ತು ಅವಮಾನಕ್ಕೆ ಒಳಗಾಗುವರು. ಚಂದ್ರನು ತಕ್ಷಣ ತನ್ನ ತಪನ್ನು ಅರಿತುಕೊಂಡು ಗಣಪತಿಯ ಪಾದಗಳ ಬಳಿ ಬಿದ್ದು ಕ್ಷಮೆ ಯಾಚಿಸಿದನು. ದಯಾಮಯ ಗಣೇಶನು ತನ್ನ ಹೃದಯವನ್ನು ಮೃದುಗೊಳಿಸಿ ಹೀಗೆಂದನು. ನಿನ್ನ ಮೇಲಿನ ಶಾಪ ಸಂಪೂರ್ಣವಾಗಿಯೇ ಇರುವುದಿಲ್ಲ, ಆದರೆ ಇಂದಿನ ದಿನ ನಿನ್ನನ್ನು ನೋಡುವವರಿಗೆ ಅಶುಭ ಸಂಭವಿಸಲಿದೆ. ಅವರು ಸುಳ್ಳು ಆರೋಪ ಮತ್ತು ಅವಮಾನಕ್ಕೆ ಒಳಗಾಗುವರು. ಆದರೆ ಸ್ಯಾಮಂತಕ ರತ್ನ ಕಥೆಯನ್ನು ಕೇಳುವವರ ಮೇಲೆ ಈ ಶಾಪದ ಪರಿಣಾಮ ಇರುವುದಿಲ್ಲ. ಆ ದಿನದಿಂದ ಜನರು ವಿನಾಯಕ ಚತುರ್ಥಿ ಎಂದು ಚಂದ್ರನನ್ನು ನೋಡುವುದನ್ನು ತಡೆಯುತ್ತಾರೆ, ಏಕೆಂದರೆ ಅದು ದುರ್ಭಾಗ್ಯ, ಸುಳ್ಳು ಆರೋಪ ಅಥವಾ ನಿಂದನೆಗೆ ಕಾರಣವಾಗಬಹುದು. ಗಣೇಶ ಚತುರ್ಥಿ ಎಂದು ಯಾರಾದರೂ ಚಂದ್ರನನ್ನು ನೋಡಿದರೆ ಸ್ಯಾಮಂತಕ ರತ್ನ ಕಥೆಯನ್ನು ಓದಿ ನಿಮ್ಮ ಮೇಲೆ ಆಗುವ ಪ್ರಭಾವವನ್ನು ತಪ್ಪಿಸಿಕೊಳ್ಳಿ.